Good evening, everybody. Myself, Soumya Hegde. Today, I am discussing about D and F block element. Okay. So, D and F block element. This is Sankalp learning solution. Okay. So, today we are discussing about D and F block elements. So, what is D and F block elements? ಈ ತರ ನಾವು ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ. ಸೊ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ ಅಂದ್ರೆ ಏನು, ಆ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟಿನ ಕೆಲವು ಗುಣಗಳೇನು, ಡಿ ಅಂಡ್ ಎಫ್ ಬ್ಲಾಕ್ ಅಲ್ಲಿ ಯಾವ್ಯಾವ ಸಬ್ ಟಾಪಿಕ್ ಇದಾವೆ, ಇದೆಲ್ಲದನ್ನ ನಾವು ಇವತ್ತು ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ. ಓಕೆ. ಸೊ ಇನ್ ದಿಸ್ ಟಾಪಿಕ್ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ ಐ ಆಮ್ ಟೇಕಿಂಗ್ ಒನ್ ಸಬ್ ಟಾಪಿಕ್ ದಟ್ ಈಸ್ ಇಂಟ್ರೊಡಕ್ಷನ್. ಓಕೆ. ಸೊ ಇಂಟ್ರೊಡಕ್ಷನ್ ಪಾರ್ಟ್. ಓಕೆ. ಸೊ ಇಲ್ಲಿ ಪಿರಿಯಾಡಿಕ್ ಟೇಬಲ್ ಅನ್ನ ನೋಡ್ತಾ ಇದ್ದೀರಾ ಅಲ್ವಾ? ಸೊ ಇನ್ ದಿಸ್ ಪಿರಿಯಾಡಿಕ್ ಟೇಬಲ್ ದೇರ್ ಆರ್ 3 ಎಸ್ ಡಿ ಪಿ ಎಫ್. ಓಕೆ. ಸೊ ಪಿ ಬ್ಲಾಕ್ ಎಲಿಮೆಂಟ್, ಎಸ್ ಬ್ಲಾಕ್ ಎಲಿಮೆಂಟ್, ಡಿ ಬ್ಲಾಕ್ ಎಲಿಮೆಂಟ್ ಅಥವಾ ಎಫ್ ಬ್ಲಾಕ್ ಎಲಿಮೆಂಟ್ ನೇಮ್ ಅನ್ನ ನಾವು ಯಾಕೆ ಕೊಡ್ತಾ ಇದ್ದೀವಿ ಅಂತ ಫಸ್ಟ್ ನೋಡೋಣ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ. ಸೊ ಯಾವಾಗ ಇದರ ಲಾಸ್ಟ್ ಇಲೆಕ್ಟ್ರಾನು ಎಸ್ ಸಬ್ಶೆಲ್ಗೆ ಎಂಟರ್ ಆಗ್ತಿದ್ಯೋ, ಅಂದ್ರೆ ಯಾವಾಗ ವೇಲೆನ್ಸ್ ಇಲೆಕ್ಟ್ರಾನ್ ಏನಿದೆಯಲ್ಲ ಅದು ಎಸ್ ಸಬ್ಶೆಲ್ಗೆ ಎಂಟರ್ ಆಗ್ತಿದ್ಯೋ ಅದನ್ನ ಏನಂತ ಕರಿತೀವಿ ನಾವು? ಎಸ್ ಬ್ಲಾಕ್ ಎಲಿಮೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಸೋಡಿಯಂ. ಓಕೆ. ಅಟಾಮಿಕ್ ನಂಬರ್ ಎಷ್ಟು? 11 ಅದ್ರದ್ದು ಅಲ್ವಾ? ಸೊ ಇಲ್ಲಿ ನೋಡಿ ಏನಿದೆ, 2p8 3s1. ಸೊ ಏನಿರುತ್ತೆ ಹೇಳಿ? ಲಾಸ್ಟ್ ಇಲೆಕ್ಟ್ರಾನ್ 2p6 3s1. ಸೊ ಲಾಸ್ಟ್ ಇಲೆಕ್ಟ್ರಾನ್ ಎಲ್ಲಿ ಎಂಟರ್ ಆಗಿದೆ ಹೇಳಿ? ಎಸ್ ಬ್ಲಾಕಿಗೆ ಎಂಟರ್ ಆಗಿದೆ. ಅಂದ್ರೆ ಯಾವಾಗ ಲಾಸ್ಟ್ ಇಲೆಕ್ಟ್ರಾನ್ ಇರುತ್ತಲ್ಲ ಅದು ಯಾವ ಬ್ಲಾಕಿಗೆ ಎಂಟರ್ ಆಗಿದೆಯಲ್ಲ ಅದನ್ನ ನಾವು ಆ ಬ್ಲಾಕ್ ಎಲಿಮೆಂಟ್ ಅಂತ ಕರಿತೀವಿ ಅಂತ ಆಯ್ತು. ಓಕೆ. ಜನರಲಿ ಈ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅನ್ನ ಏನಂತ ಕರಿತೀವಿ ಹೇಳಿ? ಅಲ್ಕಲೈನ್ ಅರ್ತ್ ಮೆಟಲ್. ಅಲ್ಕಲೈನ್ ಅರ್ತ್ ಮೆಟಲ್. ಓಕೆ. ಸೊ ಅಲ್ಕಲಿ ಮತ್ತೆ ಅಲ್ಕಲೈನ್ ಅರ್ತ್ ಮೆಟಲ್ಗಳು ಅಂತ ಕರಿತೀವಿ ಯಾವ್ದನ್ನ? ಎಸ್ ಬ್ಲಾಕ್ ಎಲಿಮೆಂಟ್ ಅನ್ನ. ಯಾಕೆ? ವೆನ್ ದೇ ರಿಯಾಕ್ಟ್ ವಿತ್ ವಾಟರ್ ಇಟ್ ಫಾರ್ಮ್ ಅಲ್ಕಲಿ ಆರ್ ಬೇಸ್. ಫಾರ್ ಎಕ್ಸಾಂಪಲ್, when sodium react with water it will give you a base called NaOH, sodium hydroxide. ಅಲ್ಕಲಿಗಳನ್ನ ಕೊಡುವಂಥದ್ದು ಅಂತ. ಅಲ್ಕಲಿ ಅಂದ್ರೆ ಬೇಸ್ ಅನ್ನ ಕೊಡುವುದು, ಅಲ್ಕಲೈನ್ ಸೊಲ್ಯೂಷನ್ ಅನ್ನ ಕೊಡೋದು. ಅದಕ್ಕೆ ಅದನ್ನ ಅಲ್ಕಲಿ ಮೆಟಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ. ಸೊ ಅಲ್ಕಲೈನ್ ಅರ್ತ್ ಮೆಟಲ್ ಅಂದ್ರೆ ಯಾವುದು? ಈ ರೋ ಕಾಣಿಸ್ತಿದೆಯಲ್ಲ ನಿಮಗೆ, ಈ ರೋದಲ್ಲಿ ಅಲ್ಕಲೈನ್ ಅರ್ತ್ ಮೆಟಲ್ ಅಂತ ಸಿಗುತ್ತೆ ನಿಮ್ಗೆ. ಸೊ ಅಲ್ಕಲೈನ್ ಅರ್ತ್ ಮೆಟಲ್ ಏನ್ ಮಾಡುತ್ತೆ ಅಂದ್ರೆ, ಇದೇನ್ ಮಾಡುತ್ತೆ, ನಮ್ಮ ಅರ್ತ್ ಕ್ರಸ್ಟ್ ಅಲ್ಲಿ ನಮ್ಗೆ ಸಿಗುತ್ತೆ. ಮೆಗ್ನೀಷಿಯಮು, ಕ್ಯಾಲ್ಸಿಯಮ್ಮು ಇವೆಲ್ಲ ಅರ್ತ್ ಕ್ರಸ್ಟ್ ಅಲ್ಲಿ ಸಿಗೋದಕ್ಕೆ ಇದನ್ನ ಏನಂತ ಕರಿತೀವಿ ನಾವು? ಅಲ್ಕಲೈನ್ ಅರ್ತ್ ಮೆಟಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ. ಸೊ ಇಲ್ಲಿ ನೋಡೋಣ, ಇಲ್ಲಿ ಯಾವ್ಯಾವ್ದಿದ್ದಾವೆ ಹೇಳಿ? ಇದನ್ನ ಬಿಟ್ಟು ಇಲ್ಲಿವರೆಗೆ ಹ್ಯಾಲೋಜನ್ಸು, ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಇವೆಲ್ಲ ಇದಾವೆ ಅಲ್ಲ. ಇಲ್ಲಿ ಕಡೆ ಬೋರಾನ್, ಕಾರ್ಬನ್, ನೈಟ್ರೋಜನ್, ಮತ್ತೆ ಆಕ್ಸಿಜನ್, ಫ್ಲೋರಿನ್, ಅಲ್ಯೂಮಿನಿಯಂ, ಸಿಲಿಕಾನ್ ಈ ಕಡೆ ಎಲ್ಲ ಇದಾವೆ. ಸೊ ಇವನ್ನ ಏನಂತ ಕರಿತೀವಿ ಹೇಳಿ? ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಯಾಕೆ ಪಿ ಬ್ಲಾಕ್ ಎಲಿಮೆಂಟ್ ಅಂತ ಕರಿತೀವಿ? ಓಕೆ. ಲಾಸ್ಟ್ ಇಲೆಕ್ಟ್ರಾನ್, ವೇಲೆನ್ಸ್ ಇಲೆಕ್ಟ್ರಾನ್, ಈ ವೇಲೆನ್ಸ್ ಇಲೆಕ್ಟ್ರಾನ್ ಏನಿದೆಯಲ್ಲ ಈ ವೇಲೆನ್ಸ್ ಇಲೆಕ್ಟ್ರಾನ್ ಏನ್ ಮಾಡುತ್ತೆ? ಪಿ ಸಬ್ಶೆಲ್ಗೆ ಎಂಟರ್ ಆಗುತ್ತೆ. ಲಾಸ್ಟ್ ಇಲೆಕ್ಟ್ರಾನ್ ಬಂದು ಪಿ ಸಬ್ಶೆಲ್ಗೆ ಎಂಟರ್ ಆಗೋದಕ್ಕೆ ನಾವೇನಂತ ಕರಿತೀವಿ? ಅದನ್ನ ಪಿ ಬ್ಲಾಕ್ ಎಲಿಮೆಂಟ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ಅನ್ನ ನೋಡೋಣ. 17 ಇರೋದು ಯಾವ್ದಕ್ಕೆ? ಕ್ಲೋರಿನ್ಗೆ. ಸೊ 3p5. ಸೊ ಲಾಸ್ಟ್ ಇಲೆಕ್ಟ್ರಾನ್ ಎಲ್ಲಿಗೆ ಎಂಡ್ ಆಯ್ತು ಹೇಳಿ? ಪಿ ಅಲ್ಲಿ ಎಂಡ್ ಆಯ್ತು. ಸೊ ಇದನ್ನ ಏನಂತ ಕರಿತೀವಿ ನಾವು? ಪಿ ಬ್ಲಾಕ್ ಎಲಿಮೆಂಟ್ ಅಂತ ಕರಿತೀವಿ. ಇದಕ್ಕೂ ಲಾರ್ಜ್ ಅಪ್ಲಿಕೇಶನ್ ಗಳಿದಾವೆ, ನೀವು ಅದನ್ನ ಸ್ಟಡಿ ಮಾಡ್ತೀರಾ. ಓಕೆ. ಸೊ ಈ ಪಿ ಬ್ಲಾಕ್ ಎಲಿಮೆಂಟ್ ಅಲ್ಲಿ ಇವು ಏನು ಹೇಳಿ? ನಾನ್ ಮೆಟಲ್ ಇನ್ ನೇಚರ್. ಬಟ್ ಈ ಎಸ್ ಬ್ಲಾಕ್ ಎಲಿಮೆಂಟ್ ಇದೆಯಲ್ಲ ದೇ ಆರ್ ಮೆಟಾಲಿಕ್ ಇನ್ ನೇಚರ್. ಮೆಟಾಲಿಕ್ ಆಗಿರುವಂತ ನೇಚರ್ ಅನ್ನ ತೋರಿಸ್ತಾ ಇರುತ್ತೆ ಎಸ್ ಬ್ಲಾಕ್ ಎಲಿಮೆಂಟ್. ಓಕೆ. ಈಗ
ಈ ಎರಡರ ಮಧ್ಯೆ ಸ್ಯಾಂಡ್ವಿಚ್ ತರ ಒಬ್ರು ಇದ್ದಾರೆ. ಇವರನ್ನ ಏನಂತ ಕರಿತೀವಿ ಹೇಳಿ? ಡಿ ಬ್ಲಾಕ್ ಎಲಿಮೆಂಟ್ ಅಂತ ಕರಿತೀವಿ. ಸೊ ದೇರ್ ಮೆಟಾಲಿಕ್ ಪ್ರಾಪರ್ಟಿ ಲೈಸ್ ಬಿಟ್ವೀನ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಅವರ ಮೆಟಾಲಿಕ್ ಪ್ರಾಪರ್ಟಿ ಏನಾಗಿರುತ್ತೆ? ಮೆಟಾಲಿಕ್ ಪ್ರಾಪರ್ಟಿ ಎಸ್ ಮತ್ತೆ ಪಿ ಗಳ ಮಧ್ಯೆ ಇರುತ್ತೆ. ಅಂದ್ರೆ ಎಸ್ ಅಷ್ಟು ಚೆನ್ನಾಗಿರೋ ಗುಡ್ ಮೆಟಲ್ಲು ಅಲ್ಲ, ಪಿ ಅಷ್ಟು ನಾನ್ ಮೆಟಲ್ಲು ಆಗಿರೋದಿಲ್ಲ. ಮತ್ತೆ ಸ್ಟೇಟು ಅಷ್ಟೇ, ಇದು ಸಾಲಿಡ್ ಮಾತ್ರ ಇರುತ್ತೆ. ಯಾವುದು? ಎಸ್ ಬ್ಲಾಕ್ ಎಲಿಮೆಂಟ್. ಪಿ ಬ್ಲಾಕ್ ಎಲಿಮೆಂಟ್ ಏನಿರುತ್ತೆ? ಸಾಲಿಡ್, ಲಿಕ್ವಿಡ್, ಗ್ಯಾಶಿಯಸ್ ಎಲ್ಲ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ಡಿ ಬ್ಲಾಕ್ ಎಲಿಮೆಂಟ್ ಗಳು ಏನಾಗಿರ್ತವೆ? ಇವೆಲ್ಲದರ ಮಿಕ್ಸ್ಚರ್ ಆಗಿರ್ತವೆ ಅಂತ. ಓಕೆ, ಇನ್ನೊಂದು ಏನ್ ಬಂತ ಹೇಳಿ? ಎಫ್ ಬ್ಲಾಕ್ ಎಲಿಮೆಂಟ್. ಸೊ ದಿಸ್ ಎಫ್ ಬ್ಲಾಕ್ ಎಲಿಮೆಂಟ್ ಅನ್ನ ಏನಂತ ಕರಿತೀವಿ ಹೇಳಿ ನಾವು? ಈ ಎಫ್ ಬ್ಲಾಕ್ ಎಲಿಮೆಂಟ್ ಅನ್ನ ಆಲ್ ಆರ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್, ಲ್ಯಾಂಥನೈಡ್ ಮತ್ತೆ ಆಕ್ಟಿನೈಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಲ್ಯಾಂಥನೈಡ್ ಮತ್ತೆ ಆಕ್ಟಿನೈಡ್ ಅನ್ನ ನಾವೇನಂತ ಕರಿತೀವಿ? ಎಫ್ ಬ್ಲಾಕ್ ಎಲಿಮೆಂಟ್. ಅಂದ್ರೆ ಎಫ್ ಬ್ಲಾಕ್ ಎಲಿಮೆಂಟ್ ಅಂದ್ರೆ ಏನಾಯ್ತು? ಲಾಸ್ಟ್ ಇಲೆಕ್ಟ್ರಾನ್ ಎಂಟರ್ ಟು ಎಫ್ ಸಬ್ ಶೆಲ್. ಸೊ ದ ಟ್ರಾನ್ಸಿಷನ್ ಬಿಟ್ವೀನ್ ಲೈಸ್ ಬಿಟ್ವೀನ್ ಎಸ್ ಬ್ಲಾಕ್ ಅಂಡ್ ಪಿ ಬ್ಲಾಕ್. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಟ್ರಾನ್ಸಿಷನ್ ಎಲಿಮೆಂಟ್. ಟ್ರಾನ್ಸಿಷನ್ ಎಲಿಮೆಂಟ್ಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಡೆಫಿನೇಷನ್ ಹೋಗೋಣ. ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ದೋಸ್ ಇನ್ ವಿಚ್ ದ ಲಾಸ್ಟ್ ಕಮ್ಮಿಂಗ್ ಎಲೆಕ್ಟ್ರಾನ್ enters to d orbital of penultimate shell. penultimate ಅಂದ್ರೆ ಹೇಳಿ ಏನ್ ಹೇಳಿ? ಅಲ್ಟಿಮೇಟ್ ಶೆಲ್ ಅಂದ್ರೆ ಎಸ್ ಲಾಸ್ಟ್ ಗಿದೆ, ಅದಕ್ಕಿಂತ ಒಂದು ಶೆಲ್ ಹಿಂದೆ, ದಟ್ ಈಸ್ n-1d ಅಲ್ವಾ? ಸೊ n-1d ಪೆನಲ್ಟಿಮೇಟ್ ಶೆಲ್ಗೆ ಏನಾಗುತ್ತೆ ಹೇಳಿ? ಲಾಸ್ಟ್ ಇಲೆಕ್ಟ್ರಾನ್ ಎಂಟರ್ ಆಗುತ್ತೆ. ವೇರ್ n ಇಸ್ ದ ಲಾಸ್ಟ್ ಶೆಲ್. ಹೇಳಿದ್ನಲ್ಲ, n ಲಾಸ್ಟ್ ಶೆಲ್ ಆಗಿರುತ್ತೆ, n ಗಿಂತ ಒಂದು ಶೆಲ್ಲು ಹಿಂದೆ ಇರುತ್ತೆ. ಅ ಟ್ರಾನ್ಸಿಷನ್ ಎಲಿಮೆಂಟ್ ಇಸ್ ಡಿಫೈನ್ಡ್ ಆಸ್ ಅನ್ ಎಲಿಮೆಂಟ್ ವಿತ್ ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್. ಡಿ ಆರ್ಬಿಟಲ್ ಏನಾಗಿರ್ಬೇಕು ಹೇಳಿ? ಫುಲ್ಲಿ ಫಿಲ್ಡ್ ಆಗಿರಬಾರ್ದು. ಪಾರ್ಷಿಯಲಿ ಫಿಲ್ಡ್ ಅಂದ್ರೆ ಅರ್ಧಂಬರ್ಧ ಫಿಲ್ ಆಗಿರ್ಬೇಕು. ಇನ್ ಇಟ್ಸ್ ಗ್ರೌಂಡ್ ಸ್ಟೇಟ್ ಆರ್ ಮೋಸ್ಟ್ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್. ಯಾವ್ದ್ರಲ್ಲಿ ಇರ್ಬೋದು ಹೇಳಿ? ಗ್ರೌಂಡ್ ಸ್ಟೇಟ್ ಅಲ್ಲಿ ಆದ್ರೂ ಅದೇನಿರ್ಬೇಕು? ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ ಅನ್ನ ಇಟ್ಕೊಂಡಿರ್ಬೇಕು. ಇಲ್ಲ ಅದರ ಮೋಸ್ಟ್ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಾದ್ರೂ ಏನಿರ್ಬೇಕು? ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ ಇದ್ರೆ ಅಂತದನ್ನ ಮಾತ್ರ ನಾನು ಏನಂತ ಕರಿತೀನಿ ಹೇಳಿ? ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಡಿಫೈನ್ ಮಾಡ್ತೀನಿ ಅದನ್ನ. ಓಕೆ, ಸೊ ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಅಂದ್ರೆ ಆರ್ ದೋಸ್ ಇನ್ ವಿಚ್ ದ ಲಾಸ್ಟ್ ಇಲೆಕ್ಟ್ರಾನ್ ಎಂಟರ್ ಟು ದ ಪೆನಲ್ಟಿಮೇಟ್ ಶೆಲ್. n-1d ಶೆಲ್ಗೆ ಎಂಟರ್ ಆಗುತ್ತೆ. ವ್ಯಾರ್ n ಇಸ್ ದ ಲಾಸ್ಟ್ ಶೆಲ್ ಅಂದ್ರೆ ಎಸ್ ಆಗಿರುತ್ತೆ ಯೂಶುವಲಿ. ಸೊ ಎನ್ಗಿಂತ ಮೊದಲು ಬರೋ ಶೆಲ್ಗೆ ಏನ್ ಮಾಡುತ್ತೆ? ಎಂಟರ್ ಆಗುತ್ತೆ. ಯಾವಾಗ ಇದನ್ನ ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಹೇಳ್ತೀವಿ ಹೇಳಿ? ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ ಇನ್ ಇಟ್ಸ್ ಗ್ರೌಂಡ್ ಸ್ಟೇಟ್ ಆರ್ ಎನಿ ಅದರ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ. ಎನಿ ಅದರ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಎರಡರಲ್ಲಿ ಯಾವ್ದಾದ್ರು ಒಂದ್ರಲ್ಲಿ ಏನಿರ್ಬೇಕು ಹೇಳಿ? ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್. ಇಲ್ಲಿ ಯಾಕೆ ಈ ತರ ಕಂಡೀಷನ್ ಕೊಟ್ರು ಅಂದ್ರೆ, ಈಗ ಜಿಂಕ್ ಅನ್ನ ಕನ್ಸಿಡರ್ ಮಾಡಿ ನೀವು. 3d10 4s2 ಇದೆ ಜಿಂಕಿಗೆ ಅಲ್ವಾ? ಸೊ 3d10 4s2 ಅಂತ ಜಿಂಕಿಗೆ ಇರೋವಾಗ Zn+2 ಇದೆ ಅಂತ ಅನ್ಕೊಳ್ಳಿ. ಅವಾಗ ಏನಾಯ್ತು ಹೇಳಿ? ಈ 2 ಇಲೆಕ್ಟ್ರಾನ್ ಲೆಸ್ ಆಯ್ತು ಅಲ್ವಾ? ಸೊ ಈ 2 ಇಲೆಕ್ಟ್ರಾನ್ ಲೆಸ್ ಆದ್ರೂ ಅಲ್ಲಿ ಏನಾಗ್ಲಿಲ್ಲ? ಈ ಗ್ರೌಂಡ್ ಸ್ಟೇಟ್ ಅಲ್ಲೂ ಏನಿಲ್ಲ, ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ ಇಲ್ಲ. ಯಾವಾಗ ಅದು ಆಕ್ಸಿಡೇಷನ್ ಸ್ಟೇಟ್ ಹೋಯ್ತೋ ಅಲ್ಲೂ ಅದಕ್ಕೆ ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ ಇಲ್ಲ. ಸೊ ಜಿಂಕ್ ಈಸ್ ನಾಟ್ ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಕರೀತಾರೆ. ಯಾಕೆ ಅಂತ ಕೇಳಿದ್ರೆ ಇದೆ, ಯಾಕಂದ್ರೆ ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ ಇಲ್ಲ ಅಂತ ಅದರಲ್ಲಿ. ಓಕೆ, ನೆಕ್ಸ್ಟ್. ಸೊ ಈ ಮೇನ್ ಗ್ರೂಪ್ ಅಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡುವಾಗ ದೇ ಆರ್ ಟ್ರಾನ್ಸಿಷನ್ ಎಲಿಮೆಂಟ್, ದೇ ಆರ್ ಮೆಟಲಾಯ್ಡ್. ಅಂದ್ರೆ ಮೆಟಲ್ ಕ್ಯಾರೆಕ್ಟರ್ನು ಸಮ್ ಟೈಮ್ ಬಿಹೇವ್ ಮಾಡುತ್ತೆ, ನಾನ್ ಮೆಟಲ್ ತರಾನು ಬಿಹೇವ್ ಮಾಡುತ್ತೆ. ತುಂಬಾ ಇಂಪಾರ್ಟೆನ್ಸ್ ಇದೆ. ಯಾಕೆಂದ್ರೆ ಅಲ್ಲಿ ಬರೋ ಎಲ್ಲಾ ಮೆಟಲ್ ಅನ್ನ ನೋಡಿ, ಐರನ್ ಇರ್ಬೋದು, ನಿಕ್ಕೆಲ್ ಇರ್ಬೋದು, ಕೋಬಾಲ್ಟ್, ಕಾಪರ್, ಯಾವ್ಯಾವ್ದು ಇದೆಯಲ್ಲ ಎಲ್ಲದೂನು, ಅಂದ್ರೆ ಸಿಲ್ವರ್, ಗೋಲ್ಡ್, ಇವೆಲ್ಲದೂ ನಮ್ಮ ಡೈಲಿ ಲೈಫ್ಗೆ ತುಂಬಾ ಬೇಕಾದಂತಹ ಎಲಿಮೆಂಟ್ಗಳು. ಸೊ ದೀಸ್ ಎಲಿಮೆಂಟ್ಸ್ ಆರ್ ಮೋರ್ ಎಸೆನ್ಷಿಯಲ್ ಫಾರ್ ಅಸ್ ಏನ್ ಹೇಳಿ? ಫಾರ್ ಅವರ್ ಲಿವಿಂಗ್. ದಟ್ಸ್ ವೈ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅದಕ್ಕೆ ನಾವು ಒಂದು ವ್ಯೂ ಅನ್ನ ನೋಡೋಣ, ಅಂದ್ರೆ ಇದನ್ನ ಸ್ಟಡಿ ಮಾಡಿ ಆ ಸ್ಪೆಕ್ಟ್ರಮ್ ಅನ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ನಾವು ಡಿ ಬ್ಲಾಕ್ ಎಲಿಮೆಂಟ್ ಅನ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಓಕೆ,
ಥ್ಯಾಂಕ್ ಯು.